ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ರೂಪಿಣಿ ನಾಗ್. ಈ ಒಂದು ವಿಡಿಯೋ ಒಂದು ಸ್ಪೆಷಲ್ ಟ್ರಿಬ್ಯೂಟ್, ಒಂದು ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಟು ವುಮೆನ್ಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಸ್, ಇದು ಮಾರ್ಚ್ 8ರ ವಿಶ್ವ ಮಹಿಳಾ ದಿನಾಚರಣೆಯ ಒಂದು ಸ್ಪೆಷಲ್ ವಿಡಿಯೋ. ಯತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ. ಅಂದರೆ ಎಲ್ಲಿ ನಾರಿಯನ್ನ ಪೂಜಿಸಲಾಗ್ತದೋ, ಎಲ್ಲಿ ಹೆಣ್ಣನ್ನ ಗೌರವಿಸಲಾಗ್ತದೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಕಲಿಸದೆ ನಮ್ಮ ಪರಂಪರೆ. ನಾವು ಹೆಣ್ಣನ್ನ ಭೂಮಿಗೆ ಹೋಲಿಸ್ತೀವಿ, ಆಕೆಯನ್ನ ತಾಳ್ಮೆಗೆ ಹೋಲಿಸ್ತೀವಿ. ಜೀವನದ ಮಹಾನ್ ಶಕ್ತಿಯವಳು, ಮನೆ ಹಾಗೂ ಸಮಾಜದ ಬೆಳಕು ಕೂಡ ಅವಳೇ ಆಗಿರ್ತಾಳೆ. ಆಕೆಯನ್ನ ನಾವು ಪ್ರಕೃತಿಗೆ ಹೋಲಿಸ್ತೀವಿ. ಹಾಗೆ ಓರ್ವ ಪುರುಷನ ಪ್ರತಿಯೊಂದು ಜೀವನದ ಹಂತದಲ್ಲೂ ಹೆಣ್ಣಿನ ಪಾತ್ರ ಮಹತ್ವದಾಗಿರುತ್ತೆ. ಆಕೆ ಮಮತೆಯನ್ನ ತೋರುವ, ಧೈರ್ಯವನ್ನ ನೀಡುವ ತಾಯಿಯಾಗಿರ್ತಾಳೆ. ನಮ್ಮ ತಪ್ಪಿದ್ದಲ್ಲಿ ತಿದ್ದಿ ನಡೆಸುವಂತಹ ಸಹೋದರಿಯಾಗಿ, ಸ್ನೇಹಿತೆಯಾಗಿರ್ತಾಳೆ. ಹಾಗೆ ಪ್ರತಿಯೊಂದು ಜೀವನದ ಹಂತದಲ್ಲೂ, ಪ್ರತಿಯೊಂದು ಏಳು ಬೀಳುಗಳಲ್ಲೂ ನಾನು ನಿಮ್ಮೊಂದಿಗಿರ್ತೀನಿ ಅಂತ ಭರವಸೆ ನೀಡುವಂತಹ ಮಡದಿಯಾಗಿರ್ತಾಳೆ. ಉಸಿರಲ್ಲಿ ಉಸಿರಾಗಿರುವಂತಹ ಮಗಳಾಗಿರ್ತಾಳೆ. ಹೀಗೆ ಪುರುಷನ ಜೀವನದ ಏಳಿಗೆಯಲ್ಲಿ ಪ್ರತಿಯೊಂದು ಹಂತದಲ್ಲಿ ಹೆಣ್ಣು ಜೊತೆಯಾಗಿರ್ತಾಳೆ. ಜೊತೆಗೆ ಇಂದು ಮಹಿಳೆ ಕೇವಲ 4 ಗೋಡೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಆಕೆ ಎಲ್ಲ ಕ್ಷೇತ್ರದಲ್ಲೂ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾಳೆ ಮತ್ತು ಆಕೆಯನ್ನ ಗುರುತಿಸಿಕೊಂಡಿದ್ದಾಳೆ. ಎಂದಿಗೂ ನಾವು ದೇಶಕ್ಕೆ ಕೊಡುಗೆ ನೀಡಿದ ವೀರವನಿತೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಸಾವಿತ್ರಿಬಾಯಿ ಫುಲೆ, ಸಿಸ್ಟರ್ ನಿವೇದಿತಾ, ರಾಜಕೀಯ ಕ್ಷೇತ್ರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾದ ಅನಿ ಬೆಸೆಂಟ್, ಕಾಂಗ್ರೆಸ್ನ ಮೊದಲ ಭಾರತೀಯ ಮೂಲದ ಮಹಿಳಾ ಅಧ್ಯಕ್ಷರಾದ ಸರೋಜಿನಿ ನಾಯ್ಡು, ಇಂದಿರಾ ಗಾಂಧಿ, ಅಂಜಲಿ ಗುಪ್ತಾ, ಕಲ್ಪನಾ ಚಾವ್ಲಾ, ಮೇರಿ ಕೋಮ್, ಕಿರಣ್ ಬೇಡಿ, ಕರ್ಣಂ ಮಲ್ಲೇಶ್ವರಿ, ಸಾನಿಯಾ ಮಿರ್ಜಾ, ಸುಧಾಮಾರುತಿ, ಇನ್ನು ವಚನ ಸಾಹಿತ್ಯ ಕ್ಷೇತ್ರಕ್ಕೆ ಅದ್ಭುತ ಕೊಡುಗೆ ನೀಡಿದ ಅಕ್ಕಮಹಾದೇವಿ, ಸಂಚಿಯ ಹೊನ್ನಮ್ಮ, ಹೀಗೆ ಇನ್ನು ಹಲವಾರು ಹೆಣ್ಣಿನ ಕೊಡುಗೆಯನ್ನ ನಾವು ಇಂದಿಗೂ ಓದುತ್ತಾ ಇದ್ದೇವೆ, ತಿಳಿದುಕೊಳ್ಳುತ್ತಾ ಇದ್ದೇವೆ. ಅವರ ಸಾಧನೆಯನ್ನ ನಾವು ಗೌರವಿಸ್ತಾ ಇದ್ದೇವೆ. ಇವರೆಲ್ಲರ ಸಾಧನೆಯನ್ನ ಗೌರವಿಸುವಂತಹ ಒಂದು ಸುದಿನ ಈ ಮಹಿಳಾ ದಿನಾಚರಣೆ. ಮತ್ತೆ ಪ್ರತಿಯೊಬ್ಬ ಹೆಣ್ಣಿನ ಸಾಧನೆಯು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಿರುತ್ತೆ. ಹೀಗೆ ಮುಂದಿನ ಪೀಳಿಗೆಯವರಲ್ಲಿ ಸಾಧಿಸುವ ಕಿಚ್ಚು, ತಮ್ಮ ಛಾಪನ್ನ ಎಲ್ಲರಲ್ಲೂ ಪಸರಿಸುವ ಸ್ಫೂರ್ತಿಯನ್ನ ನೀಡುವಂತಹ ಮತ್ತು ಅವರ ಸಾಧನೆಯನ್ನ ಎತ್ತಿ ಹಿಡಿಯುವಂತಹ, ಗೌರವಿಸುವಂತಹ ಒಂದು ದಿನ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುವ ವಿಶ್ವ ಮಹಿಳಾ ದಿನಾಚರಣೆ. ದಿನಾಚರಣೆ ಯಾರಿಂದ ಆಚರಣೆಗೆ ಬಂತು, ಯಾಕೆ ಆಚರಿಸ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಅಂತಾರಾಷ್ಟ್ರೀಯ ಮಹಿಳೆಯರ ದಿನ ಮೊದಲ ಬಾರಿಗೆ ಆಚರಣೆಗೆ ಬಂದಿದ್ದು ಕೂಲಿ ಚಳುವಳಿ ಚಟುವಟಿಕೆಯು ಉತ್ತರ ಅಮೆರಿಕ ಮತ್ತು ಯುರೋಪ್ ಪ್ರದೇಶಗಳಲ್ಲಿ ನಡೆದಾಗ 1909ರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಮೊದಲ ಅಂತಾರಾಷ್ಟ್ರೀಯ ಮಹಿಳೆಯರ ದಿನ ಫೆಬ್ರವರಿ 28ರಂದು ಕಂಡುಬಂತು. ಅಮೆರಿಕದ ಸಮಾಜವಾದಿ ಪಕ್ಷ ಈ ದಿನವನ್ನು ಕೆಲಸದ ಪರಿಸ್ಥಿತಿಯನ್ನು ವಿರೋಧಿಸಿ ನ್ಯೂಯಾರ್ಕ್ ನಗರದಲ್ಲಿ ನಡೆದ ಸರ್ಕಾರಿ ಕಾರ್ಮಿಕರ ಚಳುವಳಿಯಲ್ಲಿ ಪ್ರತಿಭಟಿಸಿದ ಮಹಿಳೆಯರಿಗಾಗಿ ಅರ್ಪಿಸಲಾಯಿತು. 1910ರ ಆಗಸ್ಟ್ನಲ್ಲಿ ಡೆನ್ಮಾರ್ಕ್ನ ಕೋಪೆನ್ ಹ್ಯಾಗನ್ನಲ್ಲಿ 2ನೇಯ ಅಂತಾರಾಷ್ಟ್ರೀಯ ಸೋಷಿಯಲಿಸ್ಟ್ ಮಹಿಳಾ ಸಮ್ಮೇಳನ ನಡೆಯಿತು. ಅಲ್ಲಿ ಕಾರ್ಮಿಕರ ಪ್ರತಿನಿಧಿ ಸಭೆಯ ಸಭಾಂಗಣದಲ್ಲಿ 17 ದೇಶಗಳ ಪ್ರತಿನಿಧಿಗಳು ಸೇರಿದ್ರು. ಅಮೆರಿಕದ ಹಲವಾರು ಕಾರ್ಮಿಕ ಸಂಘಟನೆಗಳ ನಾಯಕಿಯರು ಬಂದಿದ್ರು. ಈ ಸಮ್ಮೇಳನಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ಸೆಕ್ರೆಟರಿಯೇಟ್ನ ಮುಖ್ಯಸ್ಥೆಯಾಗಿದ್ದ ಕ್ಲಾರಾ ಜೆಟ್ಕಿನ್ ಅಧ್ಯಕ್ಷೆಯಾಗಿದ್ಲು. ಈ ಸಮ್ಮೇಳನದಲ್ಲಿ ಚರ್ಚಿತವಾದ 2 ವಿಷಯಗಳೆಂದರೆ ಸಾರ್ವತ್ರಿಕ ಮತದಾನದ ಹಕ್ಕು ಮತ್ತು ಮಹಿಳೆಯರ ಹೆರಿಗೆ ಭತ್ಯೆ ಮತ್ತು ಇತರ ಸೌಕರ್ಯಗಳು. ಕ್ಲಾರಾ ಜೆಟ್ಕಿನ್ ಈ ಸಮ್ಮೇಳನದಲ್ಲಿ ಮಾರ್ಚ್ 8ನ ಮಹಿಳಾ ದಿನವನ್ನಾಗಿ ಆಚರಿಸಬೇಕೆಂದು 1911ರಲ್ಲಿ ನಿರ್ಣಯ ಮಂಡಿಸಿದರು. ಅಲ್ಲಿ ನೆರೆದಿದ್ದ ವಿವಿಧ ರಾಷ್ಟ್ರಗಳ ಸದಸ್ಯ ಪ್ರತಿನಿಧಿಗಳು ಸರ್ವಾನುಮತದಿಂದ ಸಮ್ಮತಿಸಿದರು. ಈ ಸಮ್ಮೇಳನದಲ್ಲಿ ಫಿನ್ಲ್ಯಾಂಡ್ನಲ್ಲಿ ಆಗಷ್ಟೇ ಚುನಾಯಿತರಾಗಿದ್ದ 3 ಮಹಿಳೆಯರಿದ್ದು ಅವರು ಜೆಟ್ಕಿನ್ ಸಲಹೆಯನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು.
ಸಮಾನತೆಗಾಗಿ ಹಲವು ಮಹಿಳಾವಾದಿಗಳು 1970-80ರ ದಶಕದಲ್ಲಿ ಹೆಚ್ಚಿನ ಹೋರಾಟವನ್ನು ಪ್ರಾರಂಭಿಸುತ್ತಾರೆ. ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಬೆಳೆಯಲು ಪ್ರತಿಯೊಬ್ಬರೂ ಅವಕಾಶವನ್ನು ಕಲ್ಪಿಸಬೇಕು ಮತ್ತು ಪ್ರತಿಯೊಬ್ಬರೂ ಕೂಡ ಪ್ರೋತ್ಸಾಹಿಸಬೇಕು ಎನ್ನುವ ಧ್ಯೇಯವನ್ನಿಟ್ಟುಕೊಂಡು ಹೋರಾಟವನ್ನು ಪ್ರಾರಂಭಿಸಿದರ ಫಲವಾಗಿ ಡೆನ್ಮಾರ್ಕ್, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮೊದಲ ಬಾರಿಗೆ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ತದನಂತರ ಅಮೆರಿಕ ಹಾಗೂ ಬ್ರಿಟನ್ಗಳು ಸೇರಿದಂತೆ ಹಲವು ದೇಶಗಳಲ್ಲಿನ ಸಮಾಜವಾದಿ ಪಕ್ಷಗಳು ಈ ಒಂದು ಅಂಶವನ್ನು ಇಟ್ಟುಕೊಂಡು ಹೆಚ್ಚು ಪ್ರಚಾರ ಮಾಡಿದ್ರಿಂದ ಇಂದು ವಿಶ್ವದಾದ್ಯಂತ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗ್ತಿದೆ. ಆದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೂ ಮುನ್ನವೇ ನಮ್ಮ ಭಾರತ ದೇಶದಲ್ಲಿ ಫೆಬ್ರವರಿ 13ರಂದು ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ನಾವು ಆಚರಿಸುತ್ತಾ ಬಂದಿದ್ದೇವೆ. ಭಾರತದ ಪ್ರಥಮ ರಾಜ್ಯಪಾಲರಾದ ಸರೋಜಿನಿ ನಾಯ್ಡು ಅವರ ಜನ್ಮದಿನದ ಸವಿ ನೆನಪಿಗಾಗಿ ಫೆಬ್ರವರಿ 13ರಂದು ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ವೀಕ್ಷಕರೇ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಹಿಳೆಯರೆಲ್ಲರನ್ನ ಸಂಭಾಳಿಸುತ್ತಾ ಸಮಾಜದಲ್ಲೂ ಕೂಡ ಸಮಾನರಾಗಿ ಕೆಲಸ ಮಾಡಬಲ್ಲೆವು ಅಂತ ಎಲ್ಲ ಕ್ಷೇತ್ರದಲ್ಲೂ ಗುರುತಿಸಿಕೊಂಡು ಜೀವನ ನಡೆಸುತ್ತಿರುವಂತಹ ಮಹಿಳೆಯರಿಗೆ ಯಾರು ಸಾಟಿಯೇ ಇಲ್ಲ. ಅವರಿಗೊಂದು ದೊಡ್ಡ ಸಲಾಂ ಅಂತ ಹೇಳ್ತಾ ಎಲ್ಲ ಹೆಣ್ಣು ಮಕ್ಕಳನ್ನ ಗೌರವಿಸೋಣ. ಗೌರವಿಸದೇ ಇರೋರಿಗೆ ಶಿಕ್ಷೆ, ಅಪಮಾನ, ನಿರ್ನಾಮಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇದು ಮಹಿಳಾ ದಿನಾಚರಣೆಯ ಸ್ಪೆಷಲ್ ವಿಡಿಯೋ. ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ನಾನು ರೂಪಿಣಿ ನಾಗ್ ಸೈನಿಂಗ್ ಆಫ್. ಧನ್ಯವಾದ.